ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಯಪಡಿಸುವುದೇನೆಂದರೆ OBC ಸರ್ಟಿಫಿಕೇಟನ್ನು ಯಾವ ಥರ ಅಪ್ಲಿಕೇಶನ್ ಹಾಕೋದು. ಈ ಅಪ್ಲಿಕೇಶನ್ ಬಂದುಬಿಟ್ಟು ನಾಡ ಕಚೇರಿಯಲ್ಲಿ ಹಾಕಬೇಕು. ನಾಡ ಕಚೇರಿ ID ಪಾಸ್ವರ್ಡ್ ನಿಮ್ಮದು ಮೊದಲು ಇರಬೇಕಾಗುತ್ತೆ. ಇಲ್ಲಾಗಿತ್ತಂದ್ರೆ ನಾಡ ಕಚೇರಿ ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಈಗ ನಾ ಕ್ರಿಯೇಟ್ ಮಾಡ್ಕೊಂಡೀನಿ. ಇಲ್ಲಿ ನಾಡ ಕಚೇರಿ ಲಾಗಿನ್ ಮಾಡ್ತೀನಿ. ಭೂಮಿ ಐತೈತಲ್ಲ ಅದು ಲಾಗಿನ್ ಆಕತಿ. ಸರ್ವರ್ ಸ್ವಲ್ಪ ಸ್ಲೋ ಐತಿ. ಓಪನ್ ಆಯಿತು. ಅಲ್ಲಿ ಮೇಲೆ ನಿಮ್ಮ ಯೂಸರ್ ನೇಮ್ ಹಾಕಬೇಕಾಗುತ್ತೆ. ನಂದು ಆಲ್ರೆಡಿ ಯೂಸರ್ ನೇಮ್ ಪಾಸ್ವರ್ಡ್ ಸೇವ್ ಐತಿ. ಯೂಸರ್ ನೇಮ್ ಹಾಕೀನಿ, ಕೆಳಗೆ ಪಾಸ್ವರ್ಡ್ ಹಾಕೀನಿ, ಲಾಗಿನ್ ಆಯಿತು. ಇಲ್ಲಿ ನಾಡ ಕಚೇರಿ ಸರ್ವಿಸಸ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಸ್ವಲ್ಪ ಸ್ಲೋ ಐತಿ. ಓಪನ್ ಆಗ್ತೈತಿ. ಓಪನ್ ಆಯಿತು. ಇಲ್ಲಿ ನಾಡ ಕಚೇರಿ ಬಂತು. ಇಲ್ಲಿ ಇಂಗ್ಲೀಷ್ ತೊಗೊಂಡೇನಿ. ಇಲ್ಲಿ ಕೆಳಗೆ ನ್ಯೂ ರಿಕ್ವೈರ್ಮೆಂಟ್ ಐತಲ್ಲ ಅಲ್ಲಿ ತೊಗೋಬೇಕು. ಅಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಐತಲ್ಲ ಅಲ್ಲಿ ತೊಗೋಬೇಕು. ಅದ್ರೊಳಗೆ OBC ಸರ್ಟಿಫಿಕೇಟ್ ಅಂತ ಬರ್ತೈತಿ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ, ಎಲ್ಲ ಓದ್ಕೋಬೇಕು. ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡಬೇಕು ಅನ್ನೋದೆಲ್ಲ ಐತೆ ಅದರಲ್ಲಿ. ಎಷ್ಟು KB ಇರಬೇಕು ಅದೆಲ್ಲ ಇರ್ತೈತಿ. ಕೆಳಗೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಡೂ ಯು ಹ್ಯಾವ್ ರೇಷನ್ ಕಾರ್ಡ್ ಅಂತ ಕೇಳ್ತೈತಿ. ಇದ್ರ ಎಸ್ ಅನ್ನೋದು ಎಸ್ ಅಂದಮೇಲೆ ರೇಷನ್ ಕಾರ್ಡ್ ನಂಬರ್ ಹಾಕೋದು. ನೋ ಅಂದರೆ ನೋ ಅಂತ ಹಾಕೋದು. ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳ್ತೈತಿ. ನಾನು ನೋ ಅಂತ ಹಾಕೇನಿ. ಕೆಳಗೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಡೀಟೇಲ್ಸ್ ಬರ್ತೈತಿ. ನೇಮ್ ಆ್ಯಸ್ ಪರ್ ಆಧಾರ್ ಅಂತೈತಲ್ಲ ಅಲ್ಲಿ ಹೆಸರು ಹಾಕಬೇಕು. ಆಧಾರ್ನಾಗ ಇದ್ದಂಗೆ ಹಾಕಬೇಕು. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೂ ಅದು ಸೈನ್ ಇನ್ ಆಗೋದಿಲ್ಲ. ಈಗ ಹೆಸರು ಹಾಕ್ತಾ ಇದ್ದೀನಿ. ಕೆಳಗೆ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳ್ತೈತಿ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ಕೂಡಲೇ ಅಲ್ಲೊಂದು ಚೆಕ್ ಬಾಕ್ಸ್ ಐತಲ್ಲ ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಅವ್ರ ಡೀಟೇಲ್ಸ್ ಎಲ್ಲ ಬರ್ತೈತಿ. ಮೇಲೆ OBC ಸರ್ಟಿಫಿಕೇಟ್ ಐತೈತಿ. ಕೆಳಗೆ ಡಿಸ್ಟಿಕ್ ಐತಿ, ತಾಲೂಕು ಐತಿ, ರೂರಲ್ ಅರ್ಬನ್ ಐತೈತಿ, ಹುಬ್ಬಳ್ಳಿ ಐತಿ, ಊರು ಐತಿ. ಆಮೇಲೆ ಇಲ್ಲಿ ಕುಮಾರಿ ಐತೈತಲ್ಲ ಕುಮಾರಿ ಅದು ಸೆಲೆಕ್ಟ್ ಮಾಡ್ಕೋತೀನಿ. ಲೇಡೀಸ್ ಹಾಕೋದೈತಂದ್ರೆ ಕುಮಾರಿ, ಅದು ಮದುವೆ ಆಗಿಲ್ಲ ಆಗಿತ್ತಂದ್ರೆ ಕುಮಾರಿ ಅದು ಬರ್ತೈತಿ. ಅಲ್ಲಿ ಆಮೇಲೆ ಫಾದರ್ ನೇಮ್, ಹಸ್ಬೆಂಡ್ ನೇಮ್ ಐತಲ್ಲ ಡಾಟ್ರ್ ಅಂತ ಹಾಕೀನಿ. ಡಾಟ್ರ್ ಅಂತ ಹಾಕಿ ಅವ್ರ ತಂದೆ ಹೆಸರು ಹಾಕೈತಿ. ತಂದೆ ಹೆಸರು ಹಾಕಿದ ಮೇಲೆ ನೆಕ್ಸ್ಟ್ ಇಲ್ಲಿ ಶ್ರೀಮತಿ ಅಂತ ಅದು ಇರ್ತೈತೆ, ಅದೇನು ಚೇಂಜ್ ಆಗಂಗಿಲ್ಲ. ಅಲ್ಲಿ ಅವ್ರ ಮದರ್ ನೇಮ್ ಹಾಕಬೇಕಾಗತ್ತೆ. ಮದರ್ ನೇಮ್ ಏನು ಇರ್ತೈತಲ್ಲ ಕರೆಕ್ಟಾಗಿ ಮದರ್ ನೇಮ್ ಎಂಟ್ರಿ ಮಾಡಿ ಮಾಡಬೇಕು. ಇಲ್ಲಿ ಯಾವ ಥರ ಹಾಕ್ಬೇಕಂದ್ರೆ ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಹಾಕಬೇಕಾಗುತ್ತೆ. ಅವ್ರ ಆಧಾರ್ ಕಾರ್ಡ್ದಾಗ ಬೇರೆ ಇರ್ತೈತಿ, ಇವರು ಕ್ಯಾಂಡಿಡೇಟ್ ಆಧಾರ್ ಕಾರ್ಡ್ದಾಗ ಹೆಸರು ಬೇರೆ ಇರ್ತೈತಿ. ಮದರ್ ನೇಮ್ ಚೇಂಜ್ ಆಗಿರ್ತೈತಿ. ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಇದ್ದಂಗೆ ಹಾಕಬೇಕು. ಆಮೇಲೆ ಅಡ್ರೆಸ್ ಐತಲ್ಲ ಅಡ್ರೆಸ್ ಹಾಕಬೇಕು. ಆಮೇಲೆ ಅದ್ರ ಕೆಳಗೆ ತಾಲೂಕು ಅಂತ ಹಾಕ್ಬೇಕು. ಯಾವ ತಾಲೂಕು ಬರ್ತೈತಲ್ಲ ಆ ತಾಲೂಕು ಹಾಕಬೇಕು. ತಾಲೂಕು ಹಾಕಿದ ಮೇಲೆ ನೆಕ್ಸ್ಟ್ ಪಿನ್ ಕೋಡ್ ಹಾಕಬೇಕು. ಅವ್ರದ್ದು ಯಾವ ಊರ್ದು ಪಿನ್ ಕೋಡ್ ಇರ್ತೈತಲ್ಲ ಆ ಊರ್ದು ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಹಾಕಿದ್ಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ಅಂತ ಕೇಳ್ತೈತಲ್ಲ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ಯಾವ ನಂಬರ್ ಎಂಟ್ರಿ ಮಾಡ್ತಿರಲ್ಲ ಅದೇ ನಂಬರ್ಗೆ ನಿಮ್ಮ ಸರ್ಟಿಫಿಕೇಟ್ ಜನ್ರೇಟ್ ಆಕೈತಿ. ಅದೇ ನಂಬರ್ಗೆ ಒಂದು OTP ಬರ್ತೈತಿ. ಈಗ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿದ ತಕ್ಷಣ ಸೆಂಡ್ OTP ಐತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. OTP ಸೆಂಡ್ ಆಗಿದೆ. ಯಾವ ನಂಬರ್ ಹಾಕಿರ್ತಿಲ್ಲ ಆ ನಂಬರ್ಗೆ ಒಂದು OTP ಬರ್ತೈತಿ. ಸರ್ವರ್ ಸ್ಲೋ ಇದ್ದಿದ್ದರಿಂದ OTP ಜನ್ರೇಟ್ ಆಗ್ತಾಯಿಲ್ಲ. ಆಗ ನಾವೇನು ಮಾಡಬೇಕು, ಈಗ Gmail ID ಎಂಟ್ರಿ ಮಾಡಬೇಕು. ಮೇಲ್ ID ಎಂಟ್ರಿ ಮಾಡಬೇಕು. ಮೇಲ್ ID ಯಾವ್ದು ಕೊಡ್ತಿರಲ್ಲ ಅದ ಮೇಲ್ IDಗೆ ನಿಮ್ಮ ಸರ್ಟಿಫಿಕೇಟ PDF ಜನ್ರೇಟ್ ಆಗಿರ್ತೈತಿ. ಈಗ ಸೆಂಡ್ OTP ಆತೈತಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಈಗ ವೆರಿಫಿಕೇಷನ್ ಅಂತ ಬಂತಲ್ಲ, ಈಗ OTP ಯಾವ Gmail ID ಎಂಟ್ರಿ ಮಾಡಿರಲ್ಲ ಆ ಮೇಲ್ಗೆ ಒಂದು OTP ಬಂದಿರ್ತೈತಿ. ಈಗ ನಿಮ್ಮ Gmail ID ನೋಡಬೇಕು. ಈಗ ನಾವು OTP ಚೆಕ್ ಮಾಡ್ತೀನಿ. ಈಗ OTP ಎಂಟ್ರಿ ಮಾಡಬೇಕಾಗತ್ತೆ. OTP ಎಂಟ್ರಿ ಮಾಡ್ತೀನಿ. ಈಗ ಎಂಟ್ರಿ ಮಾಡಿದ ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. ಈ ಕೆಳಗೆ OTP ವೆರಿಫೈಡ್ ಸಕ್ಸಸ್ಫುಲ್ ಆಯ್ತು. ಆಮೇಲೆ ನೆಕ್ಸ್ಟ್ ನಾವಿನ್ನು ಮೊಬೈಲ್ ನಂಬರ್ಗೆ OTP ಎಂಟ್ರಿ ಮಾಡಿಲಾಕಿದ್ದೀವಿ. ಈಗ ಮೊಬೈಲ್ ನಂಬರ್ದು OTPನೂ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿದ್ಮೇಲೆ ವೆರಿಫೈ ಕ್ಲಿಕ್ ಮಾಡ್ಕೋಬೇಕು. ಕೆಳಗೆ ವೆರಿಫೈಡ್ ಅಂತ ಬಂತು. ಇಲ್ಲಿ ಪುಷ್ ಟು ಡಿಜಿಲಾಕರ್ ಅಂತೈತಲ್ಲ ಅಲ್ಲಿ ಎಸ್ ಅನ್ಬೇಕು. ಅದಾದಮೇಲೆ ಕೆಳಗೆ ನೆಕ್ಸ್ಟ್ ಅಂತಂದು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೆಕ್ಸ್ಟು OBC ಕಾಸ್ಟ್ ಇರ್ತೈತಲ್ಲ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಯಾವ ಕಾಸ್ಟ್ ಇರ್ತೈತಲ್ಲ ಆ ಕಾಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು.
ಅಲ್ಲಿ ಕಾಸ್ಟ್ ಸೆಲೆಕ್ಟ್ ಮಾಡಿದ ಕೂಡನ ಅದು ಕಾಸ್ಟಿಗೆ ಒಂದು ನಂಬರ್ ಇರ್ತೈತಿ. ಆ ನಂಬರ್ ಜನ್ರೇಟ್ ಆಯ್ತಲ್ಲಿ 113 ಅಂತ. ಆಮೇಲೆ ನೆಕ್ಸ್ಟ್ ಅಲ್ಲಿ ಇನ್ಕಮ್ ಹಾಕಬೇಕು. ನೀವು ಎಷ್ಟಾದ್ರೆ 30,000 ಇನ್ಕಮ್ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತೈತಲ್ಲ, ಇಲ್ಲಿ ಕೆಳಗೆ ಆಧಾರ್ ಕಾರ್ಡು, LC, ಓಲ್ಡ್ ಕಾಸ್ಟ್ ಇನ್ಕಮನ್ನು ಅಪ್ಲೋಡ್ ಮಾಡಬೇಕು. ಅದು PDF ಅಲ್ಲಿ ಮಾಡಬೇಕು. PDF 100 KB ದಿಂದ 200 KB ಇರಬೇಕು. JPG ಆದರೆ ಅಪ್ಲೋಡ್ ಆಗೋದಿಲ್ಲ. ಈಗ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಂಡೀನಿ. ಕೆಳಗೆ ಅಡ್ರೆಸ್ ಪ್ರೂಫ್ ಐತಲ್ಲ, ಅಲ್ಲಿ ಆಧಾರ್ ಕಾರ್ಡ್ ಎಂಟ್ರಿ ಮಾಡಬೇಕು. ಆಮೇಲೆ ಅಪ್ಲೋಡ್ ಆಗ್ತೈತಲ್ಲ, ಅಲ್ಲಿ ಅಪ್ಲೋಡ್ ಅದು ಕ್ಲಿಕ್ ಮಾಡಿದ್ಮೇಲೆ ಕಡೆ ಸೈಡ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಯ್ತು. ನೆಕ್ಸ್ಟ್ ID ಪ್ರೂಫ್ ಐತಲ್ಲ, ಅಲ್ಲೂ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಆದಮೇಲೆ ಅದು ಸೈಡ್ ತೋರಿಸ್ತೈತೆ ಅದು ಅಪ್ಲೋಡ್ ಆಗೈತೋ ಇಲ್ಲೋ ಅಂತ. ಅಪ್ಲೋಡ್ ಆಯಿತು. ಆಮೇಲೆ ನೆಕ್ಸ್ಟ್ ಸ್ಕೂಲ್ ಸರ್ಟಿಫಿಕೇಟ್ ಅಂದರೆ ನಿಮ್ದು LC ಇರ್ತೈತಲ್ಲ, LC ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದರಲ್ಲಿ ಕಾಸ್ಟ್ ಇರುತ್ತೆ, ಅದಕ್ಕೆ ಕಾಸ್ಟ್ ಬೇಕು, ಇಲ್ಲಾಂದರೆ ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್. ಎಲ್ಲ ಅಪ್ಲೋಡ್ ಆದಮೇಲೆ ಸಬ್ಮಿಟ್ ಅದು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿ ಕೊಟ್ಟ ಒಂದು ID ನಂಬರ್ ಜನ್ರೇಟ್ ಆಗುತ್ತೆ. ಆಮೇಲೆ ಓಕೆ ಅದು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೋ ಕೂಡ ನೀವು ID ನಂಬರ್ ಜನ್ರೇಟ್ ಆಗಿರ್ತೈತಲ್ಲ, ID ನಂಬರು ನೀವು ಹಾಕಿರೋ ಅಪ್ಲಿಕೇಶನ್ ಯಾರ ಹೆಸರಲ್ಲೇ ಇರ್ತೈತಿಲ್ಲಿ ಅದೆಲ್ಲ ಕರೆಕ್ಟ್ ಐತಲ್ಲೋ ಇಲ್ಲಿ ನೋಡಬೇಕಾಗುತ್ತೆ. ಅವ್ರ ಹೆಸರು, ಫಾದರ್ ನೇಮ, ಮದರ್ ನೇಮ, ಯಾವ ಊರ, ಆಧಾರ್ ಕಾರ್ಡ್ ನಂಬರ್ ಅವ್ರದ್ದು ಎಂಟ್ರಿ ಐತಿಲ್ಲ ನೋಡೋದು. ನೆಕ್ಸ್ಟ್ ಪ್ರೊಸೀಡ್ ಟು ಇ ಸೈನ್ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಪ್ರೊಸೀಡ್ ಟು ಇ ಸೈನ್ ಅದು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ದಾಗ ರಿಜಿಸ್ಟರ್ ಇರೋ ಮೊಬೈಲ್ ನಂಬರ್ಗೊಂದು OTP ಜನ್ರೇಟ್ ಆಗುತ್ತೆ. ಆ OTPನ ಎಂಟ್ರಿ ಮಾಡಬೇಕು. ಈಗ ನಾನು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡತ್ತೀನಿ. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಜನ್ರೇಟ್ OTP ಐತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ 6 ಡಿಜಿಟದೊಂದು ಆಧಾರ್ ಕಾರ್ಡ್ OTP ಅಂತ ಬಂದಿರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ OTP ಎಂಟ್ರಿ ಮಾಡಬೇಕು. ಈಗ OTP ಎಂಟ್ರಿ ಮಾಡತ್ತೀನಿ. ಮಾಡಿದ ಮೇಲೆ ಚೆಕ್ ಬಾಕ್ಸ್ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಸಬ್ಮಿಟ್ ಅಂತ ಹೋಗಬೇಕು. ಸಬ್ಮಿಟ್ ಅದು ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಸಬ್ಮಿಟ್ ಆಯಿತು. ಅಪ್ಲಿಕೇಶನ್ EC9 ಇತ್ತು. ಇನ್ನು ನೆಕ್ಸ್ಟ್ ಪೇಮೆಂಟ್ ಮಾಡಬೇಕಾಗತ್ತಾ. ಪ್ರೊಸೀಡ್ ಟು ಪೇ ಐತಲ್ಲ, ಅಲ್ಲಿ ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಅದೇ ID ನಂಬರೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋನ್ಪೇ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೈರೆಕ್ಟ್ ಫೋನ್ಪೇ UPI ಹೋಗುತ್ತಾ, ಇಲ್ಲ ಸ್ಕ್ಯಾನರ್ ಜನ್ರೇಟ್ ಆಗುತ್ತಾ. ಈಗ ಸ್ಕ್ಯಾನರ್ ಜನ್ರೇಟ್ ಆಗೈತಿ. 21 ದಿನದಲ್ಲಿ ಮೇಲ್ ಬರುತ್ತೋ ಮತ್ತು ನಾರ್ಮಲ್ SMS ಬರುತ್ತೆ. ಆ SMS ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ OTP ಬರುತ್ತೆ. OTP ಎಂಟ್ರಿ ಮಾಡಿದ್ರೆ PDF ಡೌನ್ಲೋಡ್ ಆಗುತ್ತೆ.